ತಲೆಮಾರಿನ ಅತ್ಯುತ್ತಮ ಗಾಯಕರು ಆಗಿರ್ತಕ್ಕಂಥ ಬಹುಶಃ ಅವರು ಎಲ್ಲ ಚಿತ್ರನಟರನ್ನು ಸನ್ಮಾನಿಸಿಬಿಟ್ಟಿದ್ದಾರೆ, ಯಾರು ಬಾಕಿ ಇಲ್ಲ ಅಂತ ಅನಿಸಿದ್ರು. ರಾಜ್ಕುಮಾರ್ ಅವರಿಂದ ಹಿಡಿದು ಎಲ್ಲ ಕಲಾವಿದರನ್ನು ಅವರು ಗೌರವಿಸಿದ್ದಾರೆ. ಅಂತಹ ರಾವಿ ನಾಗರಾಜ್ ಅವರಿಗೆ ಈ ದಿವಸ ನಾವು ಡಾಕ್ಟರ್ ಸಾಧನಾ ಮೊನ್ನೆ ತಾನೇ ರಾಮೇಗೌಡರು ಕರ್ನಾಟಕ ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಸಂಸ್ಥಾಪಕ ಮತ್ತು ಪ್ರಥಮ ಅಧ್ಯಕ್ಷರು, ಅವರನ್ನು ಸಹ ಅಭಿಮಾನಿಗಳನ್ನ ಪ್ರಶಸ್ತಿ ನೀಡಿ ಗೌರವಿಸಿರುವುದು ಹಸಿರಾಗಿದೆ. ಒಬ್ಬ ದೃಢಕಾಯವಾದ ದೇಹ, ಗಟ್ಟಿಮುಟ್ಟಾದ ದೇಹ ನೋಡಕ್ಕೆ ಯಾರೊಬ್ಬ ಹೆದರಿಕೆ ಆಗುತ್ತೆ ನಮ್ಮ ಆಕರ್ಷಕ್ಕೆ ಅಂತ, ಆದ್ರೆ ಅವರೊಳಗಿನ ಮನಸ್ಸಿದೆಯಲ್ಲ ಅದು ನಿಜಕ್ಕೂ ಮುಕ್ತ ಮಗುವಿನ ಮನಸ್ಸು ಅಂತ ಹೇಳಿದ್ರೆ ತಪ್ಪಾಗಲಾರದು. ಪರಿಶ್ರಮ ಪಟ್ಟರೆ, ಕಷ್ಟಪಟ್ಟರೆ ಜೀವನದಲ್ಲಿ ಎಷ್ಟು ಮಟ್ಟಿಗೆ ಮುಂದಕ್ಕೆ ಬರ್ಬೋದು ಅನ್ನೋದಕ್ಕೆ ಸಾಕ್ಷಿ ನಮ್ಮ ಶ್ರೀಯುತ ಎಸ್ ವೆಂಕಟೇಶ್ ಅವರು. ಅವ್ರು ಏನ್ ಕೇಳಿದ್ರು ಎಸ್, ನೋ ಅನ್ನೋ ಪ್ರಶ್ನೆನೇ ಇಲ್ಲ. ಸರ್ ನೀವು ಕಾರ್ಯಕ್ರಮಕ್ಕೆ ಬರಬೇಕು, ಎಸ್. ಸರ್ ನೀವು ತಿಂಡಿ ಕೊಡಿಸ್ಬೇಕು, ಎಸ್. ನೀವು ಆಹ್ವಾನ ಪತ್ರಿಕೆ ಮಾಡಿಸ್ಕೊಡ್ಬೇಕು, ಎಸ್. ಯಾವುದಕ್ಕೂ ಇಲ್ಲ ಅನ್ನೋಂತ ಹೇಳದೇ ಇರೋಂತಹ ಒಂದು ಅಪರೂಪದ ವ್ಯಕ್ತಿತ್ವ ಅವ್ರಿಗೆ. ಇವತ್ತು ತುಂಬಾ ಬಿಸಿ ಇದ್ದಾರೆ, ಬೆಂಗಳೂರಿನಲ್ಲಿ ಮಾಜಿ ಸಚಿವರನ್ನ ನೋಡಬೇಕಾದಂತ ಅತ್ಯಂತ ತುರ್ತು ಕಾರ್ಯಕ್ರಮ ಇದ್ರೂ ಸಹ ಕನ್ನಡ ಮೇಲಿನ ಪ್ರೀತಿಗೆ ಮತ್ತು ಅಣ್ಣವರ ಮೇಲಿನ ಅಭಿಮಾನಕ್ಕೆ ಈ ದಿವಸ ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿಯನ್ನು ಸ್ವೀಕರಿಸಲಿಕ್ಕೆ ಇಲ್ಲಿಗೆ ಆಗಮಿಸಿದ್ದಾರೆ. ಒಬ್ಬ ಚಿತ್ರ ನಿರ್ಮಾಪಕರಾಗಿ, ನಟರಾಗಿ, ಪತ್ರಕರ್ತರಾಗಿ, ಹೀಗೆ ಅವರು ಎಲ್ಲಕ್ಕಿಂತ ಮುಖ್ಯವಾಗಿ ಉದ್ಯಮಿಯಾಗಿ, ಬರೀ ವೆಂಕಟೇಶ್ ಅಂದ್ರೆ ಯಾರಿಗೂ ಗೊತ್ತಾಗಲ್ಲ, ಕೊರಿಯಾ ವೆಂಕಟೇಶ್ ಅಂದ್ರೆ ವಿಶ್ವವಿಖ್ಯಾತಿಯನ್ನ ಪಡೆದಿರ್ತಕ್ಕಂಥವರು, ಉತ್ತಮ ಸೇವೆಯನ್ನ ಒದಗಿಸ್ತಾ ಇರ್ತಕ್ಕಂತಹ ಪ್ರೊಫೆಷನಲ್ ಕೊರಿಯರ್ಸ್ ನ ಮಾಲೀಕರು ಅವರು ಈ ದಿವಸ ಪ್ರಶಸ್ತಿಯನ್ನು ಸ್ವೀಕರಿಸಲಿಕ್ಕೆ ಈಗ ನಮ್ಮ ಮಾಧ್ಯಮ ಮಿತ್ರರು ಕಾಯ್ತಾ ಇದ್ದಾರೆ, ಹಾಗಾಗಿ ಬೇಗ ಮುಗಿಸುತ್ತೀನಿ. ಮತ್ತೊಬ್ಬ ಡಾಕ್ಟರ್ ರಾಜ್ ಸಾಧನಾ ಪ್ರಶಸ್ತಿ ಪುರಸ್ಕೃತರು ಲಕ್ಷ್ಮೀನಾರಾಯಣ್ ಯಾದವ್ ಅವರು ಈ ತಾನೇ ಆಗಮಿಸಿದ್ರು. ಲಕ್ಷ್ಮೀನಾರಾಯಣ್ ಯಾದವ್ ಮೈಸೂರು ಮಿತ್ರ ಮತ್ತು ತಾರಾ ಮೈಸೂರು ಪತ್ರಿಕೆಗಳಲ್ಲಿ ಏನ್ ಹೇಳ್ತಾರಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶಸ್ತಿ ಪುರಸ್ಕಾರಗಳನ್ನ ಪಡೆದಿರ್ತಕ್ಕಂಥ ನಮ್ಮೆಲ್ಲರ ಪ್ರೀತಿಯ ಛಾಯಾಗ್ರಾಹಕ ಮಿತ್ರ ಲಕ್ಷ್ಮೀನಾರಾಯಣ್ ಯಾದವ್. ಲಕ್ಷ್ಮೀನಾರಾಯಣ್ ಯಾದವ್ ಇತ್ತು ಅಂದ್ರೆ ಯಾವ್ದೋ ಒಂದು ಇದಿದ್ದಂಗೆ ಎಲ್ಲಾರು ಆತರ ಮಾಡಿದ್ರೆ, ಹಂಗ್ ಮಾಡ್ರಿ ಹಿಂಗ್ ಮಾಡ್ರಿ ಬಂದು ಕೂಲಾಗಿ ಕೂತಿರ್ತಾರೆ. ಎಲ್ಲಾರು ಆದ್ಮೇಲೆ ಅವನ್ನೆಲ್ಲ ನಿಲ್ಲಿಸಿ ನಂತರ ಛಾಯಾಚಿತ್ರವನ್ನ ತೆಗೆಯುವಂತ ಪರಿಪಾಠವನ್ನ ಬೆಳೆಸ್ಕೊಂಡಿದ್ದಾರೆ. ಹಾಗೆ ನನ್ನನ್ನು ಸಹ ಅವಾಗ ಚುಡಾಯಿಸ್ತಾ ಇರ್ತಾರೆ. ಶ್ರೀಯುತ ಲಕ್ಷ್ಮೀನಾರಾಯಣ್ ಯಾದವ್ ಅವ್ರನ್ನ ಎರಡೂ ನಮ್ಮ ಈಚರ ಸಾಂಸ್ಕೃತಿಕ ಪ್ರತಿಷ್ಠಾನ ಹಾಗೂ ತಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಯಾದವ್ ಮುಂದೆ ಬರ್ಬೇಕು, ಜಾಗ ಇದೆ, ಈ ಜಾಗ ಇದೆ. ಈಗಾಗಲೇ ಹೇಳಿದಾಗೆ ಕೃಷಿಯನ್ನ ಅಣ್ಣವರ ಚಿತ್ರದಿಂದ ಪ್ರಭಾವಿತರಾಗಿ ಬದುಕನ್ನ ಕೃಷಿಯಲ್ಲಿ ತೊಡಗಿಸಿಕೊಂಡು ತಮ್ಮ ಜೀವನವನ್ನ ಉತ್ತಮವಾಗಿಸಿಕೊಂಡವರು ಸಾಕಷ್ಟು ಮಂದಿ ಇದ್ದಾರೆ. ಅಂತವರ ಪೈಕಿ ಶ್ರೀಯುತ ಜಯರಾಮ್ ಅವರು, ಡಿಂಕಾ ಶೆಟ್ಟಿ ಹಳ್ಳಿ ಅವರು. ವಾಸ್ತವಕ್ಕೆ ಅವರ ಪರಿಚಯ ನನಗಿರಲಿಲ್ಲ. ನಮ್ಮ ಅವರಿಗೆ ಮಾರ್ಗದರ್ಶಕರು, ಅವರ ಬದುಕನ್ನ ಹಸನುಗೊಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದಂತವರು. ಅವ್ರ ಬೈನೆ ಹೇಳಿದ್ರು ನಮ್ಮ ಬಂಗಾರ ಮನುಷ್ಯ ಡಾಕ್ಟರ್ ವಸಂತ್ ಕುಮಾರ್ ಅಂತ. ಅವರ ಮೂಲಕ ಪರಿಚಿತರಾದಂತಹ ಡಿಂಕಾ ಶೆಟ್ಟಿ ಹಳ್ಳಿ ಜಯರಾಮ್ ಸರ್ ಅವರು ಪ್ರಗತಿಪರ ಕೃಷಿಕರು ಈ ದಿವಸ ಡಾಕ್ಟರ್ ರಾಜ್ ಸಾಧನಾ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದಾರೆ. ತಮ್ಮ ಮಗಳು ಅಳಿಯ ಎಲ್ಲರ ಜೊತೆ ಬಂದಿದ್ದಾರೆ. ತುಂಬಾ ಖುಷಿಯಾಗಿದೆ ಸರ್, ನಿಮ್ಗೆ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೊಡ್ತಾ ಇದ್ದೀನಿ. ಗಾಯನ ಕ್ಷೇತ್ರದಲ್ಲಿಯೂ ಸಾಕಷ್ಟು ಕೆಲಸವನ್ನ ಮಾಡ್ತಾ ಸಾಮಾಜಿಕ ಸೇವೆಯಲ್ಲಿ, ಸಂಸ್ಕೃತಿ ಸೇವೆಯಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿರ್ತಕ್ಕಂಥವರು. ವಿಶೇಷವಾಗಿ ಕಾನೂನು ಕ್ಷೇತ್ರದಲ್ಲಿ ತಮ್ಮನ್ನ ತೊಡಗಿಸಿಕೊಂಡು ಏನು ನ್ಯಾಯವನ್ನ ಅರಸಿ ಬಂದಂತವರಿಗೆ ಅತ್ಯಂತ ಕಡಿಮೆ ಫೀಸ್, ಲಾಯರ್ಗಳು ಅಂದ್ರೆ ಜೀವ ತಿನ್ನೋರು, ದುಡ್ಡು ತಿನ್ನೋರು ಅನ್ನೋದು ಒಂದು ಹೆಸರು ಬಂದ್ಬಿಟ್ಟಿದೆ. ಆದ್ರೆ ಅದೆಲ್ಲವನ್ನ ಮೀರಿ ಅಗತ್ಯ ಇರುವಂತವರಿಗೆ ಸೂಕ್ತ ಕಾನೂನು ನೆರವನ್ನು ಒದಗಿಸುತ್ತದೆ ತಮ್ಮ ಜನಚೈತನ್ಯ ಫೌಂಡೇಶನ್ ಮೂಲಕ ಸಾಕಷ್ಟು ಸಂಗೀತದ ಕಾರ್ಯಕ್ರಮಗಳನ್ನ ಮಾಡ್ತಾ, ಉದಯೋನ್ಮುಖರನ್ನ ತಪ್ಪಾಗಿ ಹಾಡಿದ್ರು ನೀವು ಚೆನ್ನಾಗಿ ಹಾಡ್ತೀರಿ, ಹಾಡಿ ಬರುತ್ತೆ, ಹಾಡ್ತಾ ರಾಗ ಅಂತ ಪ್ರೋತ್ಸಾಹಿಸುತ್ತಾ ಸಾಮಾಜಿಕ ಚಟುವಟಿಕೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರ್ತಕ್ಕಂಥ ಪ್ರಿಯ ಮಿತ್ರ ಹಾಗೂ ಸಹೋದ್ಯೋಗಿ ಆರ್ ಲಕ್ಷ್ಮಣ್ ಅವರು ನಮ್ಮ ನಡುವೆ ಉಪಸ್ಥಿತಿದ್ದಾರೆ. ಅವರನ್ನು ಸಹ ಪ್ರೀತಿಪೂರ್ವಕವಾಗಿ ಈಚರ ಪ್ರತಿಷ್ಠಾನದ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮತ್ತೆ ಅಣ್ಣವರಿಗೆ ಮತ್ತೊಂದು ಪ್ರಿಯವಾದ ಕ್ಷೇತ್ರ ಅಂದ್ರೆ ಯೋಗ ಕ್ಷೇತ್ರ. ಕಳೆದ 20 ವರ್ಷಗಳಿಂದ ಯೋಗ ಶಿಕ್ಷಕರಾಗಿ ಸೇವೆ ಸಲ್ಲಿಸ್ತಾ, ಎಷ್ಟೇ ಬಳಲಿಕೆ ಇದ್ರು, ಎಷ್ಟೇ ಒತ್ತಡಗಳಿದ್ರು, ಎಷ್ಟೇ ನಿಜಿ ಇದ್ರು ಸಹ ಮುಖದ ಮೇಲೆ ನಾವೇ ಒಂದ್ಸರಿ ಸಿಡ್ಕಾಡ್ಬಿಡೋ ತರ ಆಗ್ಬಿಡುತ್ತೆ. ಆದ್ರೆ ಮುಖದ ಮೇಲಿನ ನಗು ಮಾಸದಂತೆ ಸದಾ ಉಳಿಸಿಕೊಂಡಿರುವ ಸಂಘಟಕ, ಯೋಗ ಶಿಕ್ಷಕ,
ಮತ್ತು ಪತ್ರಿಕಾ ಸಂಪಾದಕ ಗೆಳೆಯ ಅನಂತ್ ಅವರು ನಮ್ಮ ನಡುವೆ ಇದ್ದಾರೆ. ಅವರು ಯೋಗ ಕ್ಷೇತ್ರದ ಸೇವೆಯಾಗಿ ಪ್ರಶಸ್ತಿಯನ್ನು ಸ್ವೀಕರಿಸಲಿಕ್ಕೆ ಈಗ ಆಗಮಿಸಿದ್ದಾರೆ. ಅವರನ್ನು ಸಹ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಮುಗಿದ ಒಳಗಡೆ ಒಂದೇ ಒಂದಿದೆ. ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಮಕ್ಕಳು ಕಂಡ್ರೆ ತುಂಬಾ ಇಷ್ಟ. ಅದರಲ್ಲೂ ಪ್ರತಿಭಾವಂತ ಮಕ್ಕಳನ್ನ ಕಂಡ್ರೆ ತುಂಬಾ ಇಷ್ಟ. ಈ ಬಾರಿಯ SSLC ಕೇಂದ್ರೀಯ ಪಠ್ಯ ವಿಷಯದಲ್ಲಿ 96% ಸೆಂಟ್ರಲ್ ಸಿಲೆಬಸ್ ಅಲ್ಲಿ ಮಾರ್ಕ್ಸ್ ತಗೊಳ್ಳೋದು ಕಷ್ಟ. ಸ್ಟೇಟ್ ಸಿಲೆಬಸ್ ಅಲ್ಲಿ ಹಾಗೆ ಹೀಗೆ ತೆಗೆದುಕೊಳ್ಬಹುದು. ಸೆಂಟ್ರಲ್ ಸಿಲೆಬಸ್ ಅಲ್ಲಿ ಮಾರ್ಕ್ಸ್ ತಗೊಳ್ಳೋದು ತುಂಬಾ ಕಷ್ಟ ಇರುತ್ತೆ. ಎಕ್ಸಾಮ್ ಟಫ್ ಇರುತ್ತೆ. ಅಂತಹ ಕಠಿಣವಾದ ಪರಿಸ್ಥಿತಿಯಲ್ಲೂ ಸಹ ನಿರಂತರ ಪರಿಶ್ರಮದಿಂದ ಮಗು ಯಾರೋ ನಿಧಿಶ್ರೀ MP ನಮ್ಮ ಪ್ರೇಮ್ ಕುಮಾರ್ ಹಾಗೂ ಮೇಡಮ್ ಕೋಮಲ ಮೇಡಮ್ ಅವರ ಪುತ್ರಿ ತುಂಬಾ ಪ್ರತಿಭಾವಂತೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಆಶುಕವಿಗಳಾದಂತಹ MP ಜ್ಞಾನಮೂರ್ತಿ ಅವರ 85ರ ವಯಸ್ಸಿನಲ್ಲೂ ಸಹ ಓಟ್ ಹಾಕೊಂಡು ಹಣವನ್ನ ಕೈ ಮುಗಿತಾರೆ. ಸಾಕು MP ಜ್ಞಾನಮೂರ್ತಿಗಳು, ಆಶುಕವಿಗಳು ಬಹುಶಃ ಕುವೆಂಪು ಅವರ ಕೈಯಲ್ಲಿ ಬೆನ್ನು ಕಟ್ಟಿಸಿಕೊಂಡಂತಹ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪನ ಅವರ ಜೊತೆಯಲ್ಲಿ ಒಡನಾಡಿದಂತಹ ಅಪರೂಪದ ಚೇತನ. ಹಾಗೆ ಅವರ ಶ್ರೀಮತಿ ನಾಗರತ್ನ ಅವರು ಹಾರ್ಮೋನಿಯಂ ವಿದ್ವಾಂಸರು ಕೂಡ. ಸಾಕಷ್ಟು ಹಾರ್ಮೋನಿಯಂ ಚಟುವಟಿಕೆಗಳಲ್ಲಿ ನಾವು ನೋಡಿಕೊಂಡಿದ್ದಾರೆ. ಅವರ ಎಲ್ಲ ಅಂಶಗಳು ಮೊಮ್ಮಗಿಗೆ ಬಂದಿದೆ ಅಂತ ಭಾವಿಸ್ತಾ ನಿಧಿಶ್ರೀ MP ಅವರನ್ನ ಪ್ರೀತಿಪೂರ್ವಕವಾಗಿ ಸಮಾರಂಭಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಎಲ್ಲಕ್ಕಿಂತ ಮುಖ್ಯವಾಗಿ ರಂಗಣ್ಣನ ಎಲ್ಲ ಎಡವಟ್ಟುಗಳನ್ನ ಸಹಿಸಿಕೊಂಡು ಕಾರ್ಯಕ್ರಮ ಆ ಕಡೆ ಈ ಕಡೆ ಆಗದೆ ಜಾಸ್ತಿ ಮಾತಾಡೋದು ಸಹ ಸಹಿಸಿಕೊಂಡು ತುಂಬಾ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಇಲ್ಲಿ ಸಾಕಷ್ಟು ಮಂದಿ ಗಣ್ಯರು ಉಪಸ್ಥಿತರಿದ್ದಾರೆ. ನಮ್ಮ ಮೋಹನ್ ಗೋಟೇಕರ್ ಅವರಾಗಿರ್ಬೋದು, ಕುಸ್ವಾಮಿ ಅವರಾಗಿರ್ಬೋದು, ಕುಮಾರ್ ಅವರಾಗಿರ್ಬೋದು, ಹೀಗೆ ನಮ್ಮ ಪ್ರಭಾಶಾಸ್ತ್ರಿ ಕನ್ನಡ ಮತ್ತು ತೆಲುಗು ಭಾಷೆಗಳಲ್ಲಿ ಸಾಕಷ್ಟು ಕೃಷಿಯನ್ನ ಮಾಡ್ತಿರ್ತಕ್ಕಂಥ ಪ್ರಭಾಶಾಸ್ತ್ರಿ ಅವರು ಸಹ ಸಭಾಂಗಣದಲ್ಲಿ ಉಪಸ್ಥಿತರಿದ್ದಾರೆ. ತಮ್ಮೆಲ್ಲರನ್ನು ನಾನು ಯಾರ ಹೆಸರು ಹೇಳಿ ಯಾರ ಹೆಸರು ಬಿಡಲಿ ಅಂತ ಗೊತ್ತಿಲ್ಲ. ತಮ್ಮೆಲ್ಲರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ನನ್ನ ಸ್ವಾಗತ ಮತ್ತು ಸುಮತಿ ಸುಬ್ರಹ್ಮಣ್ಯ ಅವರು ನಮ್ಮ ಸಮಿತಿ ಸದಸ್ಯರು ಸಹ ಅವನ್ನೆಲ್ಲ ನಾವು ಸ್ವಾಗತಿಸಲಿಲ್ಲ. ಯಾಕೆಂದ್ರೆ ಆ ದಂಪತಿಗಳಿದ್ರು ನಮ್ಮ ಈಚಾರ ಪ್ರತಿಷ್ಠಾನ ಮತ್ತು ಹೊಯ್ಸಳ ಕನ್ನಡ ಸಂಘದ ಅಭಿಮಾನಿ ಜೂನಿಯರ್ ರಾಜ್ಕುಮಾರ್ ಅಂತಲೇ ಹೆಸರಾಗಿರ್ತಕ್ಕಂಥ ರಮೇಶ್ ಅವರು ಬಂದಿದ್ದಾರೆ. ನಮ್ಮ ಗೋವಿಂದಾಚಾರ್ ಈ ಕಾರ್ಯಕ್ರಮ ನಡೀಬೇಕಾದ್ರೆ ಎಲ್ಲರೂ ಕೈ ಕೊಟ್ಟಾಗ ರಂಗಣ್ಣ ನಾನಿದ್ದೀನಿ ಏನು ಯೋಚನೆ ಮಾಡಿ ಅಂತ ಹೇಳಿದ, ಏನು ಯೋಚನೆ ಮಾಡಬೇಡಿ ಅಂತ ಹೇಳಿದಂಥವ್ರು ಗೋವಿಂದಾಚಾರ್ ಅವರು. ಕೆರೆಮನೆಯ ಪ್ರೋತ್ಸಾಹಕರಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಶ್ರೀಯುತ ಗೋವಿಂದಾಚಾರ್ ಅವರನ್ನು ಸ್ವಾಗತಿಸ್ತಾ ನನ್ನ ಸ್ವಾಗತದ ಮಾತುಗಳಿಗೆ ವಿರಾಮ ಹೇಳ್ತೀನಿ. ಈಗ ಉದ್ಘಾಟನೆ ಆಗುತ್ತೆ. ಉದ್ಘಾಟನೆ ಆದ ತಕ್ಷಣ ಒಂದು ಸ್ವರ್ಣ ಛಾಯಾಚಿತ್ರ ಇರುತ್ತೆ. ದಯಮಾಡಿ ಪ್ರಶಸ್ತಿ ಪುರಸ್ಕೃತರೆಲ್ಲರೂ ಪ್ರಶಸ್ತಿಯನ್ನು ಸ್ವೀಕರಿಸಬೇಕು. ನಂತರ ವೈಯಕ್ತಿಕವಾಗಿ